ಮಾರ್ಕಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಂದು 26 ಕವನ ಸಂಕಲನ ಕಥಾ ಸಂಕಲನ ಪುಸ್ತಕವನ್ನು ಮುದ್ರಣ ಮಾಡಿದ್ದೇವೆ. ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆತಕ್ಕಂಥ ಅನೇಕ ವಿದ್ಯಾರ್ಥಿಗಳು. ಜಯರಾಮ್ ಸರ್ ಲೈಬ್ರರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಸುಮಾರು 13,000 ವಾಲ್ಯೂಮ್ಸ್ ಲೈಬ್ರರಿಲಿ ಇದೆ ಈಗ. ಸ್ಟಡಿ ಮೆಟೀರಿಯಲ್ಸು, ಟೆಕ್ಸ್ಟ್ ಬುಕ್ಸು, ಫಿಕ್ಷನ್ಸು, ರಾಮಾಯಣ, ಮಹಾಭಾರತ ಬೇಕಿದ್ರೆ 25 ಪುಸ್ತಕ ಬೇಕಾದ್ರೆ ಕೊಂಡೋಗಿ. ಪುಸ್ತಕ ಇರತಕ್ಕಂಥದ್ದು ಓದಲಿಕ್ಕೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಓದುವ ಸಂಖ್ಯೆ ಕಡಿಮೆ ಆಗಿದೆ. 6 ವರ್ಷದ ಹೀಗೆ ಇಟ್ಟಿದ್ದೇವೆ, ಅಲ್ಲೇ ಒಬ್ಬರು ಅದನ್ನು ಓದಲಿಲ್ಲ. ಮೊಬೈಲ್ ಬಿಡಿ, ಪುಸ್ತಕ ಕೊಡಿ ಅಂತ. ಅದರಿಂದ ಸ್ಟಡಿ ರೂಮಿಗೆ ಮೊಬೈಲ್ ಕೊಡಬೇಡಿ ಮನೆಯಲ್ಲಿ. ಕಾಲೇಜ್ನಲ್ಲಿ ಅಂತೂ ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳ ಮಾರ್ಕ್ಸ್ ತೊಗೊಂಡು ಮುಂದೆ ಹೋಗ್ತಾರೆ. ಹೆಚ್ಚಿನವರಿಗೆ ಮುಂದೆ ಏನು ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಇರುತ್ತೆ. ಸ್ಪೋರ್ಟ್ಸ್ಗೆ ಹೋಗ್ಲಾ ನಾನು, ಅಥವಾ ಬೇರೆ ಬೇರೆ ಯಾವುದು ನನಗೆ ಇಷ್ಟವಾದ ಆಯ್ಕೆ ಮಾಡ್ಕೊಳ್ಳ ಅಂತ. ಸೊ ಆ ರೀತಿಯಾದಂಥ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಮ್ಮ ಕಾಲೇಜು ಅವರನ್ನು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡುತ್ತಾ? ನಮ್ಮ ಕಾಲೇಜಿನಲ್ಲಿ ನಾವು ಕೇವಲ ಮಾರ್ಕ್ಗಳನ್ನು ಮಾತ್ರ ನೀನು ಪಡೆಯೋದಲ್ಲ, ದ ಕಂಪ್ಲೀಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಅಂದರೆ ಬರೇ ಮಾರ್ಕ್ ಅಲ್ಲ, ಮಾರ್ಕಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು. ಈಗ ಅವನು ಡ್ರಾಯಿಂಗ್ನಲ್ಲಿದ್ದರೆ ಡ್ರಾಯಿಂಗ್, ಪೇಂಟಿಂಗ್ನಲ್ಲಿದ್ದರೆ ಪೇಂಟಿಂಗ್, ಹಾಬೀಸ್ನಲ್ಲಿದ್ದರೆ ಹಾಬೀಸ್, ಫಿಲಾಟಲಿದ್ದರೆ ಫಿಲಾಟಲಿ, ನ್ಯೂಮಿಸ್ಮ್ಯಾಟಿಕ್ ಇದ್ದರೆ ನ್ಯೂಮಿಸ್ಮ್ಯಾಟಿಕ್, ಕವನ ಬರೆಯೋದಿದ್ದರೆ, ಕಥೆ ಬರೆಯೋದಿದ್ದರೆ. ಉದಾಹರಣೆಗೆ ನಾನೇ ನನ್ನ ಹಿಂದಿನ ಸರ್ವೀಸ್ನಲ್ಲಿ ಮಕ್ಕಳದ್ದೇ ಒಂದು 26 ಕವನ ಸಂಕಲನ ಕಥಾ ಸಂಕಲನ ಪುಸ್ತಕವನ್ನು ಮುದ್ರಣ ಮಾಡಿದ್ದೇವೆ. 35 ಸಂಘ ಚಟುವಟಿಕೆಗಳನ್ನು, ಕ್ಲಬ್ ಆ್ಯಕ್ಟಿವಿಟೀಸ್ ಮಾಡಿದ್ದೇವೆ. 26 ಪುಸ್ತಕ ಅಂತ ಹೇಳಿದರೆ ಸುಮಾರು ಒಂದು ಪುಸ್ತಕ 1,500 ಪ್ರಿಂಟಿಂಗ್, 26 ಕಥಾ ಸಂಕಲನ ಕವನ ಸಂಕಲನ ಪುಸ್ತಕ. ಇವತ್ತು ಕೂಡ ಕ್ರಿಯೇಟಿವಿಟಿ ಕಾರ್ನರ್ ಇದೆ. ಅಲ್ಲಿ ಡ್ರಾಯಿಂಗ್ ಬರೋದಿದೆ, ಡ್ರಾಯಿಂಗು, ಪೇಂಟಿಂಗು, ಡ್ರಾಯಿಂಗು, ಪ್ರವಾಸ ಕಥನ, ಕವನ, ಯಾವುದು ಬರೆಯೋದಿದ್ರೆ ಅವ್ರಿಗೆ ಅಪರ್ಚುನಿಟಿ ಇದೆ. ಮತ್ತು ಕ್ಲಾಸ್ನಲ್ಲಿ ಸ್ಯಾಟರ್ಡೇ ಕ್ಲಬ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಅದು 1 ಅವರಲ್ಲಿ ಕ್ಲಬ್ ಆ್ಯಕ್ಟಿವಿಟೀಸಲ್ಲಿ ಡ್ಯಾನ್ಸ್ ಮಾಡೋದಿದ್ರೆ ಡ್ಯಾನ್ಸು, ಸಿಂಗಿಂಗ್ ಆದರೆ ಸಿಂಗಿಂಗು, ಡಿಬೇಟ್ ಆದರೆ ಡಿಬೇಟು, ಭಾರತ ಇತಿಹಾಸ ಪುರುಷರ ಬಗ್ಗೆ ಅಧ್ಯಯನ ಮಾಡೋದಿದ್ರೆ ಅದು, ಅಥವಾ ಅವರಿಗೆ IT ಕ್ಲಬ್ ಆದರೆ IT ಕ್ಲಬ್ಬು, ಕಾಮರ್ಸ್ ಕ್ಲಬ್ ಆದರೆ ಕಾಮರ್ಸ್ ಕ್ಲಬ್ಬು, ಎನ್ವೈರ್ಮೆಂಟ್ ಕ್ಲಬ್ಬು, ಅಡ್ವೆಂಚರ್ ಕ್ಲಬ್ಬು, ಎನ್ವೈರ್ಮೆಂಟ್ ಕ್ಲಬ್ಬು, ಹಾಬೀಸ್ ಕ್ಲಬ್, ಹೀಗೆ ಮಾಡಿ ಲಿಟ್ರರಿ ಕ್ಲಬ್ ಅವ್ರು ಮಾಡಿ ಸ್ವಲ್ಪ ಅವರು ವಾರದಲ್ಲಿ 1 ಗಂಟೆ ಇದರಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ಹೇಗೆ ಸರ್? ಆ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನಾವು ಅವಕಾಶ ಕೊಡ್ತೀವಿ. ನಮ್ಮಲ್ಲಿ ಪ್ಲೇ ಗ್ರೌಂಡ್ ಇದೆ, ಪ್ರಾಕ್ಟೀಸ್ ಮಾಡ್ತಾರೆ. ಫಿಸಿಕಲ್ ಡೈರೆಕ್ಟರ್ಸಿಗೆ ಅವರಿಗೆ ಸ್ಕಿಲ್ ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಯಾರದ್ರಲ್ಲಿ ಯಾರಿಗೆ ಆಸಕ್ತಿ ಇದೆ, ವಾಲಿಬಾಲ್ನಲ್ಲಿ ಯಾರು, ಕ್ರಿಕೆಟ್ನಲ್ಲಿ ಯಾರು, ಥ್ರೋಬಾಲ್ನಲ್ಲಿ ಯಾರು, ಶಟ್ಲಲ್ಲಿ ಯಾರು, ಅಥವಾ ಬೇಸ್ಬಾಲಲ್ಲಿ ಯಾರು, ಬಾಸ್ಕೆಟ್ಬಾಲಲ್ಲಿ ಯಾರು, ಅಥವಾ ಟೈಕೋವಾಂಡೋದಲ್ಲಿ ಯಾರು ಅಂದರೆ ಉದಾಹರಣೆಗೆ ಹೇಳಿ, ಅಥವಾ ಕ್ರಿಕೆಟ್ನಲ್ಲಿ ಯಾರು, ರನ್ನಿಂಗ್ನಲ್ಲಿ ಸ್ಪ್ರಿಂಟ್ ಯಾರು, ಇವನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಬೇಕಾದಂಥ ಅವರವರ ಸ್ಕಿಲ್ಲನ್ನು ಟೆಸ್ಟ್ ಮಾಡಿ ಅವರಿಗೆ ತರಬೇತಿ ಕೊಡ್ತೇವೆ. ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆತಕ್ಕಂಥ ಅನೇಕ ವಿದ್ಯಾರ್ಥಿಗಳು. NCC ಅವರಿದ್ದಾರೆ, ರೈಫಲ್ ಶೂಟಿಂಗ್ನಲ್ಲಿ ಇದ್ದಾರೆ. ಮೊನ್ನೆ ರೈಫಲ್ ಶೂಟ್ನಲ್ಲಿ ಸ್ಟೇಟ್ ಲೆವೆಲಲ್ಲಿ ಅವಾರ್ಡ್ ಇದು ಗೋಲ್ಡ್ ಮೆಡಲ್ ತೊಗೊಂಡವರಿದ್ದಾರೆ. ಟೈಕೋವಾಂಡೋದಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡವರಿದ್ದಾರೆ. ವಾಲಿಬಾಲ್ನಲ್ಲಿ ಸ್ಟೇಟ್ ಲೆವೆಲ್ ಓದೋರಿದ್ದಾರೆ. ಹೀಗೆಲ್ಲ ನಿಮ್ಮಲ್ಲಿ ಒಂದು ಅತ್ಯುತ್ತಮವಾದ ಲೈಬ್ರರಿ ಇದೆ, ನಾನು ಕೂಡ ನೋಡಿದ್ದೀನಿ. ಅದು ನೀವು ಅಲ್ಲಿ ಹೇಳ್ತಾ ಇದ್ರು, ಜಯರಾಮ್ ಸರ್ ಲೈಬ್ರರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ನಿಜನಾ ಸರ್ ಅದು? ನಮ್ಮದು 6 ವರ್ಷದ, ನಾನು 42 ವರ್ಷ ಆದರೂ ನಮ್ಮ ಸ್ವಂತ ಸಂಸ್ಥೆಗೆ 6 ವರ್ಷ ಆಯಿತು. ಸುಮಾರು 13,000 ವಾಲ್ಯೂಮ್ಸ್ ಲೈಬ್ರರಿಲಿ ಇದೆ ಈಗ. ಎಲ್ಲ ರೀತಿಯ ಪುಸ್ತಕಗಳನ್ನು ಹಾಕಿದ್ದೇವೆ. ಅವರಿಗೆ ಫಿಕ್ಷನ್ ಇರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಅಥವಾ ಇನ್ನಿತರ ಡಿಸ್ಕವರಿ ಇರಲಿ, ಡಿಕ್ಷನರಿ ಇರಲಿ, ಡಿಸ್ಕವರಿ ಇರಲಿ, ಯಾವುದೇ ಇರಲಿ, ಈವನ್ ಜರ್ನಲ್ಸ್ ಕೂಡ, ಜರ್ನಲ್ಸು, ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸು, ಸ್ಟಡಿ ಮೆಟೀರಿಯಲ್ಸು, ಟೆಕ್ಸ್ಟ್ ಬುಕ್ಸು, ಫಿಕ್ಷನ್ಸು, ರಾಮಾಯಣ, ಮಹಾಭಾರತ, ಅಥವಾ ಎಲ್ಲ ಧರ್ಮದ ಗ್ರಂಥಗಳನ್ನು ಹಾಕಿದ್ದೇವೆ. ಅಂದರೆ ಓದ್ತಕ್ಕಂಥ, ಈಗ ಲೈಬ್ರರಿಗೆ ಹೋದರೆ ಅದು ಓಪನ್ ಆ್ಯಕ್ಸೆಸ್, ಅವರು ಇದನ್ನೇ ತೊಗೊಂಡು ಓದಬೇಕಂತಿಲ್ಲ. ಯಾವ ಶೆಲ್ಫ್ನಲ್ಲಿ ಯಾವ ಪುಸ್ತಕವನ್ನು ತೆಗೆದುಕೊಂಡು ಓದಿ ಅವರು ಅಲ್ಲೇ ಇಟ್ಟು ಹೋಗಬೇಕು. ಇನ್ನೂ ಒಂದು ರಕ್ಷಕರಿಗೆ ಹೇಳಿದ್ದೇನೆ, ಲೈಬ್ರರಿ ಕಾರ್ಡ್ ಮಾಡಿದ್ದಾರೆ ಅನೇಕ. ನಾನು ಹಿಂದೆ ಅನುಭವದ ಪ್ರಕಾರ ನಮಗೆ 3 ಪುಸ್ತಕ 5 ಪುಸ್ತಕ ಅಂತ. ನಮ್ಮಲ್ಲಿರೋ 13,000 ಪುಸ್ತಕ, ಮಕ್ಕಳು ಪುಸ್ತಕ ಹೆಚ್ಚು ತೆಗೆದುಕೊಂಡು ಒಬ್ಬರೊಬ್ಬರಿಗೆ ಬೇಕಿದ್ದರೆ 25 ಪುಸ್ತಕ ಬೇಕಾದ್ರೆ ಕೊಂಡೋಗಿ. ಪುಸ್ತಕ ಇರತಕ್ಕಂಥದ್ದು ಓದಲಿಕ್ಕೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಓದುವ ಸಂಖ್ಯೆ ಕಡಿಮೆ ಆಗಿದೆ. ಕಡಿಮೆ ಪುಸ್ತಕ ಕೆಲವು ಪರ್ಚೇಸ್ ಮಾಡಿ ಹೆಂಗೆ ಹಾಕಿದ್ದೇವೆ ಹಾಗೇ ಇದೆ. 6 ವರ್ಷದ ಹೀಗೆ ಇಟ್ಟಿದ್ದೇವೆ, ಅಲ್ಲೇ ಒಬ್ಬರು ಅದನ್ನು ಓದಲಿಲ್ಲ.
ಅದಕ್ಕೆ ಹೇಳಿದ್ದೇನೆ ಇತ್ತೀಚೆಗೆ ಒಬ್ಬೊಬ್ರಿಗೆ 25 ಪುಸ್ತಕ ಬೇಕಾದ್ರೆ ಕೊಡಿ ಮನೆ ಕೊಂಡೋಗ್ಲಿಕ್ಕೆ, ಲೈಬ್ರರಿಲಿ ಓದೋದಲ್ಲದೆ ಮನೆ ಕೊಂಡೋಗ್ಲಿಕ್ಕೆ. ಹಾಗಾದರೂ ಮಾಡಿ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿ. ಮನೆಯವರು ಕೂಡ ಓದ್ಬೋದು, ಮನೆಯವರು ಕೂಡ ಓದ್ಬೋದು. ಮತ್ತು ಲೆಜರ್ನಲ್ಲಿ ಅವ್ರು ಒಬ್ಬ ಎಷ್ಟು ಪುಸ್ತಕ ಕೊಂಡೋಗಿದ್ದಾನೆ, ಹೆಚ್ಚು ಪುಸ್ತಕ ಕೊಂಡೋದವನಿಗೆ ಬಹುಮಾನ ಕೊಡಿ, ಒಳ್ಳೆ ಐಡಿಯಾ. ಅದನ್ನು ಕೂಡ ಹೇಳಿದ್ದೇವೆ. ಹಾಗೆ ಸರ್ಕಾರ ಕೂಡ ಹೇಳಿದೆ ಈಗ ಮೊಬೈಲ್ ಬಿಡಿ ಪುಸ್ತಕ ಕೊಡಿ ಅಂತ ಸರ್ಕಾರದ ಒಂದು ಒಳ್ಳೆ ಸೂಚನೆ. ಬಹಳ ಸಂತೋಷ ಆಯ್ತು. ಅದು ಬಂದ ದಿವಸವೇ ಅನೌನ್ಸ್ ಮಾಡಿದ್ದೇನೆ ಮಕ್ಕಳಿಗೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೊಬೈಲ್ ಕಾಲೇಜಿಗೆ ತರುವಂಗಿಲ್ಲ, ಮನೆಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಆಗಾಗ ಸೂಚನೆ ಕೊಡ್ತೇವೆ. ಮೊಬೈಲ್ ಕೊಟ್ಟರೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೇನೆ ರಾತ್ರಿ 2 ಗಂಟೆವರೆಗೆ ಓದ್ತಾನೆ ಅಂತ. ನಾನು ಹೇಳಿದೆ ಮೊಬೈಲ್ ಕೊಟ್ಟು 2 ಗಂಟೆವರೆಗೆ ಓದಿಸ್ಬೇಡಿ, ಅವನ ಒಂದು ಬಾಡಿ ಸೈಕಲೇ ಚೇಂಜ್ ಆಗುತ್ತೆ, ಅವನು ಅಗ್ರೆಸಿವ್ ಆಗ್ತಾನೆ, ಆ್ಯಂಗರ್ ಆಗ್ತಾನೆ. ಬಿಕಾಸ್ ನಿದ್ದೆ ಇಲ್ದಿದ್ದ ಮಕ್ಕಳು ಅವರ ಬಾಡಿಲಿ ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಅವರು ಮೊಬೈಲನ್ನು ಸಬ್ಜೆಕ್ಟಿಗೆ ಉಪಯೋಗಿಸ್ತಾರೆ ಅಥವಾ ಅದು ಅಂತ ಹೇಳುವಂಥದ್ದು ಅವರಿಗೆ ದೇ ಕೆನಾಟ್ ಎನ್ಶ್ಯೂರ್ that they are using for the purpose of academic purpose. ಅವರು ಚಾಟ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಮತ್ತು ಬೇರೆ ಬೇರೆ ಸೈಟಿಗೆ ಹೋಗಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಅದರಿಂದ ಸ್ಟಡಿ ರೂಮಿಗೆ ಮೊಬೈಲ್ ಕೊಡಬೇಡಿ ಮನೆಯಲ್ಲಿ. ಕಾಲೇಜ್ನಲ್ಲಿ ಅಂತೂ ಇಲ್ಲವೇ ಇಲ್ಲ. ಎಲ್ಲಿಯಾದರೂ ಗೊತ್ತಾಗ್ತಿತ್ತು ಅಂದರೆ ಅದನ್ನು ಕಾನ್ಫಿಸ್ಕೇಟ್ ಮಾಡ್ತೀವಿ. ಎಲ್ಲ CCTV ಇಟ್ಟಿದ್ದೇವೆ. ಸೊ ಮೊಬೈಲ್ ನಾಟ್ ಅಲೌಡ್. ಮೊಬೈಲ್ ಈಸ್ ನಾಟ್ ಅಲೌಡ್ ಇನ್ ದ ಕ್ಯಾಂಪಸ್. ಮನೆಯಲ್ಲಿ ಕೂಡ ಮೊಬೈಲ್ ಕೊಡಬೇಡಿ, ರಕ್ಷಕರಿಗೆ ಹೇಳಿದ್ದೇವೆ. ಎಲ್ಲಿಯಾದರೂ ಮನೆಗೆ ಹೋದ ತಕ್ಷಣ ಏನಾದರೂ ನೋಡೋದು ಒಂದು 10 ನಿಮಿಷ 15 ನಿಮಿಷಕ್ಕಿಂತ ಹೆಚ್ಚು ಕೊಡಬೇಡಿ. ಸ್ಟಡಿ ರೂಮಿಗಂತೂ ಕೊಡಲೇಬೇಡಿ ಅಂತ ಹೇಳಿದ್ದೇವೆ. ನಾವು ಮೊಬೈಲ್ನಲ್ಲಿ ಯಾವ ಶಿಕ್ಷಣವೂ ಕೊಡೋದಿಲ್ಲ, ಎಲ್ಲ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೇವೆ ಅವರಿಗೆ. ಆಮೇಲೆ ಲೈಬ್ರರಿಲಿ ಎಷ್ಟು ಪುಸ್ತಕ ಕೊಂಡು ಹೋಗ್ಬೋದು. ಆಮೇಲೆ ನೋಟ್ಸ್ ಬೇಕಾದ್ರೆ ನೋಟ್ಸು ಕೊಡ್ತೀವಿ, ಪಾಯಿಂಟ್ಸ್ ಬೇಕಾದ್ರೆ ಪಾಯಿಂಟ್ಸು ಕೊಡ್ತೀವಿ, ಎಕ್ಸ್ಟ್ರಾ ಮೆಟೀರಿಯಲ್ ಬೇಕಾದ್ರೆ ಅದು ಮೆಟೀರಿಯಲ್ಲು ಕೊಡ್ತೀವಿ. ಅವ್ರು ಏನು ಕೇಳ್ತಾರೆ ಅದನ್ನು ಬೇಕಾದ್ರೆ ಕೊಡ್ತೀವಿ. ಆದ್ದರಿಂದ ಮೊಬೈಲ್ನಲ್ಲಿ ಓದ್ತಕ್ಕಂಥದ್ದು ಏನೂ ಇಲ್ಲ. ಈಗ ಎಲ್ಲರೂ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರಲ್ಲ, AI ಟೆಕ್ನಾಲಜಿ ಬಗ್ಗೆ. AI ಯೂಸ್ಕೊಂಡು ಇದು ಉಪಯೋಗಿಸ್ಕೊಂಡು ಅವರು ಉತ್ತರ ಬರೀತಾರೆ. ಅದು ಅವ್ರದ್ದು ಓನ್ ಆಗಿ ಬರೋದಿಲ್ಲ. ಅಸೈನ್ಮೆಂಟ್ ಬರೆಯುವಾಗ ದಿಲ್ ಟೇಕ್ ದ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ವಿಲ್ ಪ್ರಿಪೇರ್ ದಿ ಅಸೈನ್ಮೆಂಟ್ ಬಿಕಾಸ್ ರೆಡಿಮೇಡ್ ಥಿಂಗ್ಸ್ ಆರ್ ಅವೈಲೇಬಲ್. ಆದಷ್ಟು ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊಳ್ಬೇಡಿ ಅಂತ ಹೇಳ್ತೀವಿ. ಮತ್ತು ನಮ್ಮ ಅದು ಉಪನ್ಯಾಸಕ ಗಮನಕ್ಕೆ ಬಂದರೆ ಅವ್ರು ಹೇಳ್ತಾರೆ ಇದು AI ಮೆಟೀರಿಯಲ್ ಇದೆ, ಇಟ್ ಮಿಸ್ ಬಿ ಕಾಪಿಡ್ ನಾಟ್ ಆಫ್ ಯುವರ್ ಓನ್ ಅಂತ ನಾವು ಹೇಳ್ತೀವಿ. ಮತ್ತು 100% ಅದನ್ನು ನಮಗೆ ಸ್ಕ್ರೂಟಿನಿ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ನಾವು ಒಪ್ಕೊಳ್ಳೇಬೇಕು. ಕರೆಕ್ಟ್ ಸರ್. ಈಗ ಸೈನ್ಸ್ ಸ್ಟೂಡೆಂಟ್ಸ್ಗೆ ಲ್ಯಾಬೊರೇಟರಿನೇ ಮುಖ್ಯ ಆಗುತ್ತೆ. ನಾವೆಲ್ಲ ಓದುವಾಗ ಏನಾಗ್ತಿತ್ತು ಅಂದರೆ ಸ್ವಲ್ಪ ಲ್ಯಾಬೊರೇಟರಿದು ಕಷ್ಟಗಳಿದ್ದು, ನಾವು ಸರ್ಕಾರಿ ಶಾಲೆಗಳಲ್ಲಿ ಓದುವಾಗ ಇರ್ಬೋದು ಅಥವಾ ಖಾಸಗಿಯಲ್ಲಿ. ಆದರೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ಕೂಡ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರೇ ಅದು ಸರಿ ಅನ್ನೋದು ನಮಗೂ ಗೊತ್ತಿದೆ. ಸೊ ಸೈನ್ಸ್ ಅವ್ರಿಗೆ ಯಾವ ರೀತಿ ಒಂದು ಲ್ಯಾಬೊರೇಟರಿ ಸಿಸ್ಟಮನ್ನು ನೀವು ಇದು ಮಾಡಿ? ಈಗ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಸೂಚನೆ ಪ್ರಕಾರ ವಿಜ್ಞಾನ ವಿದ್ಯಾರ್ಥಿಗಳಿಗೆ 30 ಅಂಕಗಳಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇದಕ್ಕೆ 30 ಅಂಕಗಳ ಇದೆ, ಮಾರ್ಕ್ ಇದೆ. ಮತ್ತು ಪ್ರಾಕ್ಟಿಕಲ್ ಆಂತರಿಕ ಅಂಕಗಳನ್ನಾಗಿ ಅಲ್ಲ ಪ್ರಾಕ್ಟಿಕಲ್ ಮಾರ್ಕ್ಸೇ ಇದೆ. 30 ಮಾರ್ಕ್ ಪ್ರಾಕ್ಟಿಕಲ್ಸ್ ಅವ್ರು ಮಾಡಬೇಕು. ಅದೆಲ್ಲದಕ್ಕೂ ಕೂಡ ನಾವು ಯಾವ ಪ್ರಾಕ್ಟಿಕಲ್ಸ್ ಮಾಡಬೇಕಂತಿದೆ, ಯಾವ ಟಾಪಿಕಿಗೆ ಯಾವ ಪ್ರಾಕ್ಟಿಕಲ್ಸ್ ಮಾಡಬೇಕು ಅಂತ, ಎಕ್ಸ್ಪೆರಿಮೆಂಟ್ ಯಾವುದು ಅಂತಿದೆ. ಅದನ್ನು ಈಗ ಕಂಪ್ಯೂಟರ್ಗೆ ಆದರೆ ಪ್ರೋಗ್ರಾಮಿಂಗ್ ಇದೆ. ಉಳಿದವರಿಗೆಲ್ಲ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಅವರಿಗೆ ಮಾಡೆಲ್ ಇದ್ದರೆ ಇವರಿಗೆ ಎಕ್ಸ್ಪೆರಿಮೆಂಟ್ಸ್ ಇದೆ. ಅದನ್ನು ಅವ್ರು ಮಾಡಲೇಬೇಕು. ಅದಕ್ಕೆ ಪ್ರಾಕ್ಟಿಕಲ್ ರೆಕಾರ್ಡ್ ಮೇಂಟೈನ್ ಮಾಡಬೇಕು, ಡೆಮಾನ್ಸ್ಟ್ರೇಷನ್ ಮಾಡಬೇಕು. ನಮ್ಮಲ್ಲಿ ಬ್ಯೂಟಿಫುಲ್ ಆದಲ್ಲ, ಒಂದು ಬಾರಿಗೆ ಸುಮಾರು 100 ವಿದ್ಯಾರ್ಥಿಗಳಿಗೆ ಎಟ್ ಎ ಟೈಮ್ ಪ್ರಾಕ್ಟಿಕಲ್ ಮಾಡುವಷ್ಟು ಪ್ರಾಕ್ಟಿಕಲ್ ನಾವು ಲ್ಯಾಬ್ 1 ಲ್ಯಾಬ್ 2 ಅಂತ ಮಾಡಿದ್ದೇವೆ. ಅದೆಲ್ಲ ಹೋಗಿ ಅವರು ಮಾಡ್ತಾರೆ. ಇನ್ನು ಶಿಕ್ಷಣ ಅಂತಕ್ಕಂಥದ್ದು ಬರೀ ಪುಸ್ತಕ ಓದಿ ಬರ್ತಕ್ಕಂಥದ್ದಲ್ಲ. ಒಬ್ಬ ಡಾಕ್ಟರ್ ಆಗ್ತಕ್ಕಂಥವನು, ಇಂಜಿನಿಯರ್ ಆಗ್ತಕ್ಕಂಥವನು, ಅವರಿಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಈಗ ಅವ್ರು ಮುಂದೆ ಒಳ್ಳೆಯ ಡಾಕ್ಟ್ರು, ಇಂಜಿನಿಯರ್ ಅಥವಾ ಇನ್ನಿತರ ಹುದ್ದೆಗೆ ಹೋಗ್ಬೇಕಂತಿದ್ರೆ ಈ ಪ್ರಾಗ್ಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆರ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ದ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಅಂತ ನಂಬಿದವ್ರು ನಾವು ಅದನ್ನು ಒಂದು ಪ್ರಾಕ್ಟಿಕಲ್ ತಪ್ಪದೆ ನಮ್ಮ ಸಂಸ್ಥೆಯಲ್ಲಿ ಮಾಡಿಸ್ತೀವಿ. ಅದನ್ನು ವಿದ್ಯಾರ್ಥಿಗಳು ಮಾಡ್ತೀವಿ, ಪಾಠ ಮಾಡ್ತೀವಿ, ನೋಟ್ಸು ಟಿಪ್ಪಣಿ ಕೊಡ್ತೀವಿ, ಮತ್ತು ಅದಕ್ಕೆ ಬೇಕಾದಂಥ ಮೆಟೀರಿಯಲ್ ಲೈಬ್ರರಿ ಓದೋಕೆ ಹೇಳ್ತೀವಿ, ಪ್ಲಸ್ ಅವರಿಗೆ ಬೇಕಾದಂಥ ಪ್ರಾಕ್ಟಿಕಲ್ಸನ್ನು ಮಾಡ್ತೀವಿ, ಪ್ರಾಕ್ಟಿಕಲ್ ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ. ಇದೆಲ್ಲವನ್ನು ಮಾಡಿದ್ಮೇಲೆ ಸರ್ ಇಮೋಷ್ನಲ್ ಲಿಟ್ರಸಿ ಅನ್ನೋದು ಮುಖ್ಯ ಆಗುತ್ತೆ. ಭಾವನಾತ್ಮಕವಾಗಿ ನಾವು ಹೇಗೆ ವಿದ್ಯಾರ್ಥಿಗಳ ಜೊತೆಗೆ ಬೆರಿಬೇಕು, ಅದನ್ನು ಯಾವ ರೀತಿ ನೀವು? ಈಗ ನಾವು ನಮ್ಮ ಕಾಲೇಜ್ನಲ್ಲಿ ನಾವು ನಮ್ಮ ಉಪನ್ಯಾಸಕರಿಗೆ ಇಮೋಷನಲ್ ಲಿಟ್ರಸಿ ಇನ್ ಎಕ್ಸ್ಪ್ಯಾಂಡೆಡ್ ಮ್ಯಾಂಡೇಟ್ ಫಾರ್ ಟೀಚರ್ ಡೆವಲಪ್ಮೆಂಟ್, ಮಲ್ಟಿಪಲ್ ಡೈನಮಿಕ್ಸ್ ಆ್ಯಂಡ್ ಜಾಯ್ ಆಫ್ ಟೀಚಿಂಗ್, ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್, ಅಂಡರ್ಸ್ಟ್ಯಾಂಡಿಂಗ್ ಅಡೋಲಸೆನ್ಸ್, ಇದನ್ನೆಲ್ಲ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಪ್ರಾಕ್ಸಿಮಿಟಿ, ಇದನ್ನೆಲ್ಲ ಅವರಿಗೆ ಆಮೇಲೆ ಹೆಲ್ದಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಫಾರ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ಪ್ರಾಬ್ಲಮ್ಸ್,
ಇದನ್ನು ಸ್ವಲ್ಪ ಅವರಿಗೆ ಓರಿಯೆಂಟೇಷನ್ ಮಾಡ್ತೀವಿ ಲೆಕ್ಚರರ್ಸಿಗೆ. ನೀವು ಹೇಳ್ಬೋದು ಇಮೋಷನಲ್ ಲಿಟ್ರಸಿ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಮ್ಯಾಂಡೇಟ್ ಫಾರ್ ಟೀಚರ್ ಡೆವಲಪ್ಮೆಂಟ್, ಅದು ಒಂದು ಸೆಷನ್ನು ವರ್ಷಕ್ಕೆ 2 ಸರ್ತಿ ಲೆಕ್ಚರರ್ಸಿಗೆ ಮಾಡ್ತೀವಿ. ಅವರು ಹೌ ಟು ಅಂಡರ್ಸ್ಟ್ಯಾಂಡ್ ದ ಇಮೋಷನಲ್ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್, ಓಕೆ, ಇಮೋಷನಲ್ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್, ಇಮೋಷನಲ್ ಕೋಶಂಟ್ ಆಫ್ ದ ಸ್ಟೂಡೆಂಟ್, ಇಂಟೆಲಿಜೆಂಟ್ ಕೋಶಂಟ್, ಇಮೋಷನಲ್ ಕೋಶಂಟಿಗೆ ವ್ಯತ್ಯಾಸ ಇದೆ. ಹಾಂ, ದ ಇಮೋಷನಲ್ ಕೋಶಂಟನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಫಾರ್ ಎಕ್ಸಾಂಪಲ್ ಹೇಳಿದ್ರು, ಒಬ್ಬ ವಿದ್ಯಾರ್ಥಿ ಎಲ್ಲ ದಿವಸ ಭಾಳ ಲವಲೋಕಿಯಿಂದ ಇರ್ತಾನೆ, ಹಾಂ, ಒಂದು ದಿವಸ ಏನೋ ಹೋಮ್ವರ್ಕ್ ಮಾಡಿರೋಲ್ಲ, ಭಾಳ ಡಲ್ ಆಗಿರ್ತಾನೆ. ನಮಗೆ ನಮ್ಮ ಉಪನ್ಯಾಸಕರ ಒಂದು ಅನಿಸಿಕೆ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೊಡಬೇಕು, ಇವನು ಕೊಡಬೇಕು. ಇವನು ಪ್ರತಿ ದಿವಸ ತುಂಬ ಲವಲೋಕಿ ಇರ್ತಕ್ಕಂಥ ವಿದ್ಯಾರ್ಥಿ ಒಂದು ದಿವಸ ಬರೆದಿಲ್ಲ ಮಾಡಿಲ್ಲ ಅಂತ ಹೇಳುವಾಗ, ಆವಾಗ ಅವನಿಗೆ ಪನಿಷ್ಮೆಂಟ್ ಕೊಡುವಾಗ ಉಪನ್ಯಾಸಕರು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಭಾಳ ಜಾಗೃತಿಯಿಂದ ಅಧ್ಯಯನ, ಅಂದರೆ ಅವನ ಇಮೋಷನಲ್ ಪ್ರೊಫೈಲ್ ಯಾಕೆ ಹಾಗಾಗಿದೆ. ಎಸ್ಟರ್ಡೇ ದರ್ ಮೈಟ್ ಹ್ಯಾವ್ ಸಮ್ ಇನ್ಸಿಡೆಂಟ್ಸ್ ಅಟ್ ಹೋಮ್. ಹೌದು, ಏನಾದರೂ ತಂದೆಗೆ ಹುಷಾರಿಲ್ದಿರೋರು, ತಾಯಿಗೆ ಹುಷಾರಿಲ್ಲದೆ ಇರ್ಬೋದು, ಅವನಿಗೆ ಹುಷಾರಿಲ್ದಿರೋ, ಅಥವಾ ಸಮ್ ಸ್ಯಾಡ್ ಇನ್ಸಿಡೆಂಟ್, ವಿ ಡೋಂಟ್ ನೋ, ಯಾರೋ ಡೆತ್ ಆಗಿರ್ಬೋದು, ಏನೋ ತೊಂದರೆಗಳಾಗಿರ್ಬೋದು, ಆದ್ದರಿಂದ ಅವ ಮಾಡದೇ ಇರ್ಬೋದು. ಆದ್ದರಿಂದ ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷ್ನಲ್ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದೇರ್ ಕ್ಯಾಲ್ಸಿಫೈಡ್ ಎಕ್ಸಿಸ್ಟೆನ್ಸ್ ಈಸ್ ಮ್ಯಾಂಡೇಟ್ರಿ ಆನ್ ದ ಪಾರ್ಟ್ ಆಫ್ ದ ಟೀಚರ್ಸ್ ಹೂ ವಾಂಟ್ ಟು ಬಿಕಮ್ ಎನ್ ಎಫೆಕ್ಟಿವ್ ಟೀಚರ್ ಆರ್ ಐಡಿಯಲ್ ಟೀಚರ್ ಅನ್ನೋದು ನನ್ನ ಎಂಫಸಿಸ್. ದಟ್ಸ್ ವೈ ಐ ಯೂಸ್ ಟು ಟೆಲ್, ನಾವು ಹೇಳ್ತೀವಿ ಲೆಕ್ಚರರ್ಸ್, ನೀವು ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸೆನ್ಸಿಟಿವಿಟಿ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದೇರ್ ಕ್ಯಾಲ್ಸಿಫೈಡ್ ಎಕ್ಸಿಸ್ಟೆನ್ಸ್, you can become a very effective teacher. Therefore, it is imperative on the part of the teachers to have that orientation and insight about these feelings of the students. ಅವ್ರು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಇಮಿಡಿಯೇಟ್ ಅವನಿಗೆ ಸೊಲೆ, ಅದರ್ವೈಸ್ ದಟ್ ವಿಲ್ ಎಂಡ್ ಅಪ್ ಇನ್ ದ ಕೆಟಾಸ್ಟ್ರಫಿ. ಆ ವಿದ್ಯಾರ್ಥಿ ರೆಗ್ಯುಲರ್ ಇದ್ದಾನೆ, ಅವ್ನು ಇವತ್ತು ಮಾತ್ರ ಕೊಟ್ಟಿಲ್ಲ, ಅವನಿಗೆ ನಾವು ಪನಿಷ್ಮೆಂಟ್ ಮಾಡಿದರೆ ದಟ್ ವಿಲ್ ಎಂಡ್ ಅಪ್ ಇನ್ ದ ಕೆಟಾಸ್ಟ್ರಫಿ ಅಂತ ಹೇಳ್ತೀವಿ ನಾವು. ಅಂದರೆ ಆ ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ಏನು ಅವನು ಎಣಿಸ್ತಾನೆ, ವಾಟ್ ಈಸ್ ಈಸ್, ನಾನು ಒಂದು ದಿವಸ ತಪ್ಪು ಮಾಡಿದ್ರು ಕ್ಷಮೆ ಇಲ್ಲ. ದ ರೀಸನ್ ಫಾರ್ ಇಸ್ ನಾನ್ ಸಬ್ಮಿಷನ್ ಮೈಟ್ ಬಿ ಎ ವ್ಯಾಲಿಡ್ ಒನ್ ವಿಚ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಬೈ ದ ಟೀಚರ್, ಆ್ಯಂಡ್ ದಟ್ ಶುಡ್ ಬಿ ಎ ಲಿಟಲ್ ಲಿವರೇಜ್ ಇನ್ ದ ಪ್ರಾಸೆಸ್ ಫಾರ್ ಕಸ್ಟಮೈಸ್ಡ್ ಪ್ರಾಬ್ಲಮಿಗೆ ರಿಸಾಲ್ವ್ ಮಾಡೋಕ್ಕೆ, ನಾಟ್ ದ ಜನರಲ್ ದೀಸ್ ಥಿಂಗ್ಸ್. ಶಿಕ್ಷಕರ ಪಾತ್ರ ತುಂಬ ದೊಡ್ಡದು. ಒಬ್ಬ ಐಡಿಯಲ್ ಟೀಚರ್ ಆಗಿರ್ಬೇಕಂದ್ರೆ ಈ ಹಲವಾರು ಒಂದು ಕ್ವಾಲಿಟಿಗಳನ್ನು ಅವ್ರು ಇಟ್ಕೊಳ್ಬೇಕಾಗತ್ತೆ. ಒಳ್ಳೆಯ ಪ್ರಶ್ನೆ ಕೇಳಿದರೆ, ನೀವು ಹೇಳಿದರೆ ಒಬ್ಬ ಐಡಿಯಲ್ ಟೀಚರ್ ಅಂದರೆ ಆದರ್ಶ ಶಿಕ್ಷಕನಾಗ್ಲಿಕ್ಕೆ ಏನಿರಬೇಕು? ನನಗೆ ಪ್ರಶ್ನೆ ಏನು ಇರಬಾರ್ದು ಅಂತೇಳಿ ನಿಮ್ಗೆ ಕೇಳ್ಬೇಕು, ಏನಿರ್ಬಾರ್ದು. ಒಬ್ಬ ಆದರ್ಶ ಶಿಕ್ಷಕ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 3-4 ಮೇಜರ್ ಮುಖ್ಯ ವಿಷಯಗಳಿರಬೇಕು. ಒಂದು, ಅವನ ವೃತ್ತಿಯನ್ನು ಮನಸಾರೆ ಪ್ರೀತಿಸ್ಕೊಂಡಿರ್ಬೇಕು, ಮನಪೂರ್ವಕವಾಗಿ ನಾನು ಈ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸ್ತೇನೆ. ಇನ್ನೊಂದು, ತನ್ನ ಸಬ್ಜೆಕ್ಟ್ ಇದೆಯಲ್ಲ, ವಿಷಯ, ಅದನ್ನು ತುಂಬ ಪ್ರೀತಿಸಬೇಕು. ಮತ್ತೊಂದು, ತನ್ನ ವಿದ್ಯಾರ್ಥಿಗಳನ್ನು ಅವ್ರ ಮಕ್ಕಳಷ್ಟೇ ಪ್ರೀತಿ ಮಾಡಬೇಕು. ಯಾಕಂದರೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಶಿಕ್ಷಕರನ್ನು ನಮ್ಮ ಶೈಕ್ಷಣಿಕ ನೊಮೆನ್ಕ್ಲೇಚರಲ್ಲಿ ಟೀಚರ್ಸ್ ಆರ್ ದ ಸೆಕೆಂಡ್ ಪೇರೆಂಟ್ಸ್. ಹೌದು, ಪೇರೆಂಟ್ಸ್ ನಿಮ್ಮ ಹೆತ್ತು ಹಡ್ದು ಸಾಕಿದ ಪೇರೆಂಟ್ಸು ಬಯೋಲಾಜಿಕಲ್ ಪೇರೆಂಟ್ಸ್. ವೆನ್ ದೇ ಕಮ್ ಟು ದ ಕಾಲೇಜ್, ಶಿಕ್ಷಣದ ನೊಮೆನ್ಕ್ಲೇಚರ್ ಹೇಳುತ್ತೆ ಟೀಚರ್ಸ್ ಆರ್ ದ ಸೆಕೆಂಡ್ ಪೇರೆಂಟ್ಸ್. ಇದನ್ನು ಇಮ್ಯಾಜಿನ್, ಮನೆಯಲ್ಲಿ ರಕ್ಷಕರು, ಕಾಲೇಜಿಗೆ ಬಂದಾಗ ಶಿಕ್ಷಕರು. ನಾವು ಹೇಗೆ ಅವರನ್ನು ಅರ್ಥ ಮಾಡ್ಕೊಳ್ತೀವಿ, ಹೇಗೆ ಅವರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತೀವಿ, ಅವರ ನೀಡ್ಸ್ ಏನು ಅರ್ಥ ಮಾಡ್ತೀವಿ, ಅವ್ರ ಕ್ವೆಶನ್ಸಿಗೆ ಹೇಗೆ ಉತ್ತರ ಕೊಡ್ತೀವಿ, ಇದನ್ನೆಲ್ಲ ಭಾಳ ಸಮಾಧಾನದಿಂದ ಯಾವ ಶಿಕ್ಷಕ ಅರ್ಥ ಮಾಡ್ಕೊಳ್ತಾನೆ, ಅಂಥ ಶಿಕ್ಷಕ ಈ ಕನಿಷ್ಠ ಒಂದು 3-4 ವಿಷಯ. ಒಂದು, ಅವನ ವೃತ್ತಿಯನ್ನು ಪ್ರೀತಿಸಿ ಮಾಡಬೇಕು, ಸಬ್ಜೆಕ್ಟನ್ನು ಪ್ರೀತಿಸಿ ಮಾಡಬೇಕು, ವಿಷಯವನ್ನು, ಮಕ್ಕಳನ್ನು ಪ್ರೀತಿ ಮಾಡಬೇಕು, ಮತ್ತು ಇನ್ಸ್ಟಿಟ್ಯೂಷನನ್ನು ಪ್ರೀತಿ ಮಾಡಬೇಕು. 4 ವಿಷಯಗಳಿಗೆ ಮಾಡಿದರೆ, ಅದೇ ಹೇಳಿದಾಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ. ನಾನು ಈಗ ಹೇಳ್ತೀನಿ ಮಕ್ಕಳೇ, ನೀವು ತಂದೆ ತಾಯಿಯನ್ನು ಗೌರವಿಸಿ ಬನ್ನಿ, ಶಿಕ್ಷಕನ ಗೌರವಿಸಿ, ಮತ್ತು ಇನ್ಸ್ಟಿಟ್ಯೂಷನ್ ದೇವೋ ಭವ. ಯಾಕಂದರೆ ಈಗ ಅತಿಥಿಗಳು ಮನೆಗೆ ಬರೋದೇ ಇಲ್ಲ, ಯಾರ ಮನೆಗೂ ಅತಿಥಿಗಳು ಬಂದು ನಿಲ್ಲೋದಿಲ್ಲ. ಆದ್ದರಿಂದ ಇನ್ಸ್ಟಿಟ್ಯೂಷನ್ ಗೌರವಿಸಿ. ಹಾಗೆ ಶಿಕ್ಷಕರು ಅಷ್ಟೇ, ಅವರ ವೃತ್ತಿಯನ್ನು, ಅವರ ವಿಷಯವನ್ನು, ಅವರ ವಿದ್ಯಾರ್ಥಿಗಳನ್ನು ಮತ್ತು ಅವರ ಸಂಸ್ಥೆಯನ್ನು ಅವರು ಪ್ರೀತಿ ಮಾಡಿದರೆ, ಗೌರವಿಸಿದರೆ, ನಿಜವಾಗಿ ಕೂಡ ಒಂದು ಹೊಸ ಶಿಕ್ಷಣದಲ್ಲಿ ಹೊಸ ದೃಷ್ಟಿಕೋನ ಮೂಡುತ್ತೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದಿದೆ ಸರ್. ಈಗ ನೀವು ಹೇಳಿದ್ರಿ ಅಡೋಲಸೆನ್ಸ್ ಪೀರಿಯಡಲ್ಲಿ ಈ ಒಂದು ಟೀನೇಜ್ ಅಂತ ಏನು ಹೇಳ್ತೀವಿ, ತುಂಬ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದು. ಇದು 4ರ ಜೊತೆಗೆ ಅದನ್ನು ಕೂಡ ಅವರು ಒಂದು ರೀತಿ ತೊಗೊಂಡು ಹೋಗೋದು ಕಷ್ಟ ಆಗಲ್ವಾ ಟೀಚರ್ಸ್ಗೆ? ಒಬ್ಬ ವೃತ್ತಿ ಅಂತಂದಾಗ ಆ ವೃತ್ತಿಯಲ್ಲಿ ಇಂಥ
ಈ ಥರದ ಕೆಲಸಗಳನ್ನು ಮಾಡಬೇಕಂತಿರುತ್ತೆ. ಹೌದು. ಒಬ್ಬ IAS ಅಧಿಕಾರಿ ಆದರೆ ಅವರು ಇಡೀ ಜಿಲ್ಲೆಯ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಾಗಿ ಕೆಲಸ ಮಾಡಬೇಕಂತ ಇರುತ್ತೆ. ಹೌದು. ಒಬ್ಬ ಡಾಕ್ಟರ್ ಆದರೆ ಅವ್ರು ಏನು ಕೆಲಸ ಮಾಡಬೇಕಂತ ಇರುತ್ತೆ. ಅರ್ಥ ಆಯ್ತಲ್ಲ? ಹೌದು. ಒಬ್ಬ ಕಾರ್ಪೆಂಟ್ರ್ ಬಂದರೆ ಅವನು ಯಾವ್ಯಾವ ಕೆಲಸಗಳನ್ನು ಮಾಡಬೇಕಂತ ಇರುತ್ತೆ. ಅರ್ಥ ಆಯ್ತಲ್ಲ? ಹೌದು. ಹಾಗೆ ಒಬ್ಬ ಶಿಕ್ಷಕನಾಗಿ ಬರ್ತಕ್ಕಂಥವ್ರಲ್ಲಿ ಕಷ್ಟ ಆಗ್ತದೆ, ಅದು ಅವರ ಪಾರ್ಟ್ ಆಫ್ ದ ಡ್ಯೂಟಿ ಇದೆ. ನೀವು ಶಿಕ್ಷಕನಾದವನು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಮೋಷನಲ್ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆವಲಪ್ಮೆಂಟ್ ಸೈಕಾಲಜಿ, ಅಡೋಲಸೆಂಟ್ ಡೆವಲಪ್ಮೆಂಟ್ ಸೈಕಾಲಜಿ ಆಫ್ ದ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ರಿಯೇಟಿವಿಟಿ ಆಫ್ ದ ಸ್ಟೂಡೆಂಟ್. ಕ್ರಿಯೇಟಿವಿಟಿ, ಸೃಜನಶೀಲ, ಒಬ್ಬ ವಿದ್ಯಾರ್ಥಿಯನ್ನು ಸೃಜನಶೀಲನಾಗಿ ಮಾಡ್ತಕ್ಕಂಥದ್ದು, ಅವನಲ್ಲಿ ಯಾವ ವಿಷಯದಲ್ಲಿ ಅವನು ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ, ಇನ್ ವಿಚ್ ಏರಿಯಾ he is proficient and he is interested, that should be identified and that should be glorified, that should give an opportunity which should be exhibited. ಹಾಗಾದಾಗ ನಿಜವಾಗಿ ವಿದ್ಯಾರ್ಥಿ ಖುಷಿ ಪಟ್ಕೊಳ್ತಾನೆ. ಅದನ್ನು ನಾವು ಮಾಡದೇ ಇದ್ದಾಗ ಏನಾಗುತ್ತೆ, ವಿದ್ಯಾರ್ಥಿ ಅದು ಶಿಕ್ಷಕನ ಪ್ರೊಫೆಷನ್ಗೆ ಸೇರ್ಕೊಂಡಿದೆ. ಅದು ಈಗ ಪಾಠಕ್ಕೆ ತಯಾರಿ ಮಾಡೋದು, ಅರ್ಥ ಆಯ್ತಾ? ಸಿಲೆಬಸ್ಗೆ ತಯಾರಿ ಮಾಡೋದು, ಟೆಸ್ಟ್ ಪೇಪರ್ ಮಾಡೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು, ವ್ಯಾಲ್ಯೂಯೇಷನ್ ಮಾಡೋದು, ಅರ್ಥ ಆಯ್ತಾ? ನೀತಿ ವ್ಯಾಲ್ಯೂ ಎಜುಕೇಷನ್ ಕೊಡೋದು, ಇದು ಶಿಕ್ಷಕನ ವೃತ್ತಿಗೆ ಸಿಕ್ಕಿದೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಅಡೋಲಸೆನ್ಸ್ ಆ್ಯಂಡ್ ಇಮೋಷನಲ್ ಪ್ರೊಫೈಲ್ ಇದೆಯಲ್ಲ, ಇದು ಕೂಡ ಪಾರ್ಟ್ ಆಫ್ ದ ಜಾಬ್ ಆಗಿದೆ. ಇದನ್ನು ನಾವು ಇವತ್ತಿನವರು ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಅದನ್ನು ತಿಳಿಸ್ಕೊಳ್ಬೇಕು. ತಿಳಿಸದೇ ಇದ್ದರೆ ವೃತ್ತಿಯಲ್ಲಿ ಚ್ಯುತಿ ಬರುತ್ತೆ. ಅವನು ಎಫಿಷಿಯೆಂಟ್ ಟೀಚರ್ ಆಗಿ, ಐಡಿಯಲ್ ಟೀಚರ್ ಆಗಿ ಆಗ್ಲಿಕ್ಕೆ ಆಗೋದಿಲ್ಲ. ಬಹುಶಃ ನೀವು ಹೇಳಿದ ಹಾಗೆ ಇದು ಮುಖ್ಯವಾದ ವಿಷಯ. ಯಾಕಂದ್ರೆ ಹೆಚ್ಚಿನವ್ರು ಏನು ಹೇಳ್ತಾರೆ, ಈಗಿನ ಕಾಲದ ಮಕ್ಕಳನ್ನು ಸಂಭಾಳಿಸೋದು ಕಷ್ಟ ಅಂತ ಹೇಳ್ತಿರ್ತಾರೆ. ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸ್ವಲ್ಪ ಮಾತಾಡಿದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಮಾತಾಡಿದ್ರೆ ಹೀಗಾಗುತ್ತೆ, ನಮ್ಮ ಮಾತು ಕೇಳಲ್ಲ, ಆಮೇಲೆ ಕಾನೂನಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಹೊತ್ತಲ್ಲಿ ನೀವು ಹೇಳಿದ ಹಾಗೆ ಇದೆಲ್ಲವನ್ನು ಅವ್ರು ಏನು ಇಮೋಷ್ನಲ್ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡ್ರೆ ಬಹುಶಃ ಮಕ್ಕಳನ್ನು ನಾವು ಹ್ಯಾಂಡಲ್ ಮಾಡೋದು ತುಂಬ ಸುಲಭ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಈಗ ತರಗತಿಯಲ್ಲಿ ಅಧ್ಯಾಪಕ ಪಾಠ ಮಾಡ್ತಕ್ಕಂಥ ಅಥವಾ ತರಗತಿ ಅಧ್ಯಾಪಕರು ವಿದ್ಯಾರ್ಥಿಗಳ ಒಂದು ಅವರ ಹಿನ್ನೆಲೆಯನ್ನು, ಅವ್ರ ಪೇರೆಂಟ್ಸ್ ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಮನೆಗೆ ಹೋದಾಗ ಏನು ಮಾಡ್ತಾರೆ ಅನ್ನುವ ಒಂದು ಪ್ರೊಫೈಲನ್ನು ತೆಗೆದುಕೊಳ್ಬೇಕು. ನಾವು ತಗೊಳ್ತೀವಿ, ಮನೆಯಲ್ಲಿದೆ, ಪೇರೆಂಟ್ಸ್ ಏನು ಮಾಡ್ತಾರೆ, ನೀನು ಮನೆಗೆ ಹೋದ ತಕ್ಷಣ ಯಾರೊಟ್ಟಿಗೆ ಸೇರ್ತೀಯ, ಏನು ಮಾಡ್ತೀವಿ ಅನ್ನೋ ಒಂದು ಪ್ರೊಫೈಲ್ ತೆಗೆದುಕೊಂಡ್ರೆ ಸ್ವಲ್ಪ ಆವಾಗ ನಮಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಬರುತ್ತೆ. ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಬಂದಾಗ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಲಿಕ್ಕಾಗತ್ತೆ. ಒಬ್ಬ ವಿದ್ಯಾರ್ಥಿ ಭಾಳ, ಇಫ್ ದ ಚೈಲ್ಡ್ ಕಮ್ಸ್ ವಿತ್ ದ ಎನ್ವೈರ್ಮೆಂಟ್ ಆಫ್ ಹಾಸ್ಟಿಲಿಟಿ, ನಾವು ಹೇಳ್ತೇವೆ, ಈಗ ಪೇರೆಂಟಿಂಗ್ ಮಾಡುವಾಗ ಹೇಳ್ತೀವಿ, ಸಕ್ಸಸ್ಫುಲ್ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಎ ಚೈಲ್ಡ್ಸ್ ಕಮ್ಸ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಹಾಸ್ಟಿಲಿಟಿ, ಆ ಮಗು ಇಲ್ಲಿ ಬಂದು ಜಗಳನೇ ಮಾಡ್ತಾನೆ. ಎ ಚೈಲ್ಡ್ ಕಮ್ಸ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೀಸ್ಫುಲ್, ದ ಚೈಲ್ಡ್ ಈಸ್ ಆಲ್ವೇಸ್ ಲೈಕಿಂಗ್ ದ ಪೀಸ್ಫುಲ್ ಅಟ್ಮಾಸ್ಫಿಯರ್. ಎ ಚೈಲ್ಡ್ ಹ್ಯಾಸ್ ಕಮ್ ವಿತ್ ದ ಎನ್ವೈರ್ಮೆಂಟ್ ಆಫ್ ನೇಬರ್ಹುಡ್ ಫ್ರೆಂಡ್ಶಿಪ್, ನಮ್ಮ ನೇಬರ್ಸ್ ಎಲ್ಲ ಒಳ್ಳೆಯವರು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಎ ಚೈಲ್ಡ್ ಕಮ್ಸ್ ವಿತ್ ದ ಎನ್ವೈರ್ಮೆಂಟ್ ದ್ಯಾಟ್ ನಮ್ಮ ನೇಬರ್ ಚೆನ್ನಾಗಿಲ್ಲ, ನಮ್ಮ ಮನೆಯವ್ರು ಚೆನ್ನಾಗಿಲ್ಲ, ನಮ್ಮ ರಿಲೇಟಿವ್ಸ್ ಚೆನ್ನಾಗಿಲ್ಲ ಅಂತ ಬಂದು ದ ಚೈಲ್ಡ್ ವಿಲ್ ಕಮ್ ಅಂಡ್ ಸೇ ದ್ಯಾಟ್ ನಮ್ಮ ಟೀಚರ್ ಚೆನ್ನಾಗಿಲ್ಲ, ನಮ್ಮ ಸ್ಟೂಡೆಂಟ್ ಬೆಂಚಿನವರು ಫ್ರೆಂಡ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ಕಮ್ಸ್ ಆಸ್ ಎ ನೆಗೆಟಿವ್ ಎಕ್ಸ್ಟರ್ನಾಲಿಟಿ, ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೇವೆ ನಾವು. ಅದಕ್ಕೋಸ್ಕರ ಈ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ತಗೊಂಡಿರಬೇಕು. ಬಿತ್ತಿದಂತೆ ಬೆಳೆ, ಬಿತ್ತಿದಂತೆ ಬೆಳೆ, ಯಥಾ ರಾಜ ತಥಾ ಪ್ರಜೆ. ಹೌದು, ಮನೆಯ ವಾತಾವರಣ ಕೂಡ ಪೂರಕವಾಗಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈಗ ಅನೇಕ ಮಂದಿ ನಾವು ನೋಡ್ತೀವಿ, ಮಕ್ಕಳು ಕಾಲೇಜಲ್ಲಿ ಭಾಳ ಎಡಮೆಂಟಾಗಿ ವರ್ತಿಸ್ತಾರೆ. ನಾವು ಕೌನ್ಸಿಲಿಂಗ್ ಮಾಡಿದಾಗ ಮಕ್ಕಳನ್ನು ಯಾಕೆಪ್ಪ ಹೀಗೆ ಮಾಡ್ತೀನಿ, ನೀನು ಇಷ್ಟು ಶಿಕ್ಷಕರಿಗೆ ಭಾಳ ಕೆಟ್ಟದಾಗ ಮಾತಾಡ್ತೀಯ, ನೀನು ಸಿಡಿಮಿಡಿಗೊಳ್ತೀಯ, ವೈ ಆರ್ ಶೋ ಎಕ್ಸ್ಪ್ರೆಸಿಂಗ್ ಸೋ ಆ್ಯಂಗರ್, ಅಗ್ರೆಷನ್ ಯಾಕೆ ಮಾಡ್ತೀಯ ಕೇಳಿದರೆ, ನಮ್ಮ ಮನೆಯಲ್ಲಿ ಯಾವತ್ತೂ ಜಗಳ ಇರುತ್ತೆ, ನಾವು ವಿ ಆರ್ ಆಲ್ವೇಸ್ ಲಿವಿಂಗ್ ಇದೆ ಆ್ಯನ್ ಎನ್ವೈರ್ಮೆಂಟ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಹಾಸ್ಟಿಲಿಟಿ ಅಂತ ಮಗು ಹೇಳುತ್ತೆ. ನಾವು ಅಲ್ಲಿ ಕನ್ಕ್ಲೂಷನ್ಗೆ ಬರ್ತೀವಿ, ಬಿಕಾಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್. ಹೌ ಜೀನ್ಸ್ ಟ್ರಾನ್ಸ್ಫಾರ್ಮೇಷನ್ ಇದೆ, ಅದೇ ರೀತಿಯಲ್ಲಿ ಇದು ಕೂಡ ಟ್ರಾನ್ಸ್ಫರ್. ಅವ್ರಿಗೆ ಸೋಷಿಯಲ್ ಬಿಹೇವಿಯರ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಸ್ವಲ್ಪ ಹೇಳ್ತೀವಿ ದಿಸ್ ಇಸ್ ವಾಟ್, ಮತ್ತು ಆದಷ್ಟು ಪೇರೆಂಟ್ಸನ್ನು ಕರೆದು ಕೌನ್ಸಿಲಿಂಗ್ ಮಾಡಿ ಪ್ರಯತ್ನ ಮಾಡ್ತೀವಿ. ಅನೇಕ ಸಂದರ್ಭಗಳಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ, ಹೆಚ್ಚಿನ ಸಂದರ್ಭಗಳಲ್ಲಿ. ಇನ್ನು ಅನೇಕ ಸಂದರ್ಭಗಳಲ್ಲಿ ನಮಗೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಆಗದೇ ಇದ್ದ ಸನ್ನಿವೇಶಗಳು ಕೂಡ ಇದೆ.